ನಮಸ್ಕಾರ ಸ್ನೇಹಿತರೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ವೇಳಾಪಟ್ಟಿ ಯಾವ ಥರ ಇದೆ, ಅದೇ ಥರ ಇಲ್ಲಿ ಲೈವ್ ಸ್ಟ್ರೀಮ್ ನೀವು ಇಲ್ಲಿ ನೋಡಿದಂಥ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ಇತ್ತೀಚೆಗೆ ನಡೆದ ಏಕದಿನ ಮತ್ತು T20 ಸರಣಿಯನ್ನು ನಮ್ಮ ಟೀಮ್ ಇಂಡಿಯಾ ಗೆದ್ದು ಆತ್ಮವಿಶ್ವಾಸದಲ್ಲಿದೆ. ಈಗಾಗಲೇ ನಾವು ಟೆಸ್ಟ್ ಸರಣಿಯನ್ನು ಸೋತ ಬಳಿಕ ಏಕದಿನ ಮತ್ತು T20 ಸರಣಿಯನ್ನು ನಮ್ಮದಾಗಿಸಿಕೊಂಡ್ವಿ. ಈ ಬಳಿಕ ನಮ್ಮ ಭಾರತ ತಂಡ ಇನ್ನು ಮುಂದಿನ ವರ್ಷ ಜನವರಿಯಲ್ಲಿ ಈ ಒಂದು ಏಕದಿನ ಸರಣಿ ಮತ್ತು T20 ಸರಣಿಯನ್ನು ಈ ವರ್ಲ್ಡ್ ಕಪ್ 2026ಕ್ಕೂ ಮುನ್ನ ನ್ಯೂಜಿಲೆಂಡ್ ವಿರುದ್ಧ ಆಡಲಿದೆ. ಹಾಗಾದರೆ ಈ ಒಂದು ಸರಣಿಯ ವೇಳಾಪಟ್ಟಿ ಯಾವ ಥರ ಇದೆ ಅಂತ ನೋಡ್ತಾ ಬರುವುದಾದರೆ, ಇನ್ನು ಮೊದಲನೇದಾಗಿ ಮೊದಲ ಏಕದಿನ ಪಂದ್ಯ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ವಡೋದರದಲ್ಲಿ ಜನವರಿ 11ಕ್ಕೆ ಇದು ಮಧ್ಯಾಹ್ನ 1:30ಕ್ಕೆ ಆರಂಭವಾದರೆ, ಎರಡನೆಯ ಏಕದಿನ ಪಂದ್ಯ ಜನವರಿ 14ರಂದು ರಾಜ್ಕೋಟ್ನಲ್ಲಿ ಮಧ್ಯಾಹ್ನ 1:30ಕ್ಕೆ ಆರಂಭವಾಗಲಿದೆ. ಇನ್ನು ಜನವರಿ 18ರಂದು ಮೂರನೆಯ ಏಕದಿನ ಪಂದ್ಯ ಇಂದೋರ್ ಅಂಗಳದಲ್ಲಿ ನಡೀತಾ ಇದೆ. ಇದು ಕೂಡ ಮಧ್ಯಾಹ್ನ 1:30ಕ್ಕೆ ಆರಂಭವಾಗಲಿದೆ. ಇನ್ನು ಈ ಒಂದು ಏಕದಿನ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧವೇ 5 ಪಂದ್ಯಗಳ T20 ಸರಣಿಯನ್ನು ಆಡಲಿದ್ದು, ಮೊದಲ T20 ಪಂದ್ಯ ಜನವರಿ 11ರಂದು ಸಾಯಂಕಾಲ 7 ಗಂಟೆಗೆ ನಾಗ್ಪುರ್ ಅಂಗಳದಲ್ಲಿ ನಡೆಯಲಿದೆ. ಎರಡನೆಯ T20 ಪಂದ್ಯ ಇರುವುದು ಜನವರಿ 23ರಂದು ರಾಯ್ಪುರ್ ಅಂಗಳದಲ್ಲಿ 7 ಗಂಟೆಗೆ ಆರಂಭವಾದರೆ, ಜನವರಿ 25ರಂದು ಮೂರನೆಯ T20 ಪಂದ್ಯ ಗುವಾಹಟಿ ಅಂಗಳದಲ್ಲಿ ನಡೆಯಲಿದ್ದು, ನಾಲ್ಕನೆಯ T20 ಪಂದ್ಯ ವಿಶಾಖಪಟ್ಟಣಂದಲ್ಲಿ ಜನವರಿ 28ರಂದು ಆರಂಭವಾದರೆ, ಕೊನೆಯ T20 ಪಂದ್ಯ ಅಂದರೆ 5ನೆಯ T20 ಪಂದ್ಯ ಇರುವುದು ತಿರುವನಂತಪುರಮಲ್ಲಿ ಜನವರಿ 31ರಂದು ನಡೀತಾ ಇದೆ. ಇವು ಏನಪ್ಪ ಅಂದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಒಂದು ಏಕದಿನ ಮತ್ತು T20 ಸರಣಿಯ ವೇಳಾಪಟ್ಟಿಯಾಗಿದೆ. ಈಗಾಗಲೇ T20 ಸ್ಕ್ವಾಡ್ ಕೂಡ ಇಲ್ಲಿ ಅನೌನ್ಸ್ ಆಗಿದ್ದು, ನಮ್ಮ ಬಲಿಷ್ಠ ಭಾರತ ತಂಡ ಈ ಬಾರಿ ಇದೆ ಗೆಲ್ಲಿಗೆ ಅವಕಾಶ ಕೈಬಿಟ್ಟು ಇಲ್ಲಿ ಇಶಾನ್ ಕಿಶನ್ ಅವರನ್ನ ನೇರವಾಗಿ ಕನೆಕ್ಟ್ ತಿಳಿಸಿದೆ. ಬಟ್ ನೀವೊಂದು ಲೈವ್ ಸ್ಟ್ರೀಮ್ ನೋಡ್ತೀರಾ ಅಂದರೆ ಜಿಯೋ ಹಾಟ್‌ಸ್ಟಾರ್ ಜೊತೆಗೆ ಟಿವಿ ಇಲ್ಲದ್ರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಇರ್ತಾ ಇದೆ.